ಎರಡು ಕ್ಯಾಟಗರಿ ಮಾಡ್ಕೊಬೇಡಿ, ಒಳ್ಳೆಯವರು ಕೆಟ್ಟವರು ಮಾಡ್ಕೋಬೇಡಿ. ಯಾರು ವೀಕು ಯಾರು ಸ್ಟ್ರಾಂಗು ಅಂತ ನೀವೇ ನೋಡ್ಕೊಳ್ಳಿ. ಹೇಗೆ ನೀವು ಗುರುತಿಸ್ತೀರಾ ವೀಕ್ ಪೀಪಲ್ ಏನು? ಬೇರೆಯವ್ರ ತಪ್ಪನ್ನು ಯಾರು ಹುಡುಕ್ತಾ ಇರ್ತಾರೆ, ಬೇರೆಯವ್ರ ತಪ್ಪಲ್ಲಿ ಯಾರು ತಮಾಷೆ ನಗ್ತಾ ಇರ್ತಾರೆ, ಅವರು ವೀಕ್ ಪೀಪಲ್. ಸ್ಟ್ರಾಂಗ್ ಪೀಪಲ್ ಏನು ಮಾಡ್ತಾರೆ, ಬೇರೆಯವ್ರ ಮಿಸ್ಟೇಕ್ ನೋಡಿ ತಾವು ಕಲಿತಾರೆ, ಇವರು ಸ್ಟ್ರಾಂಗ್ ಪೀಪಲ್. ವೀಕ್ ಪೀಪಲ್ ಬೇರೆಯವ್ರ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ, ಅದನ್ನು ನೋಡ್ಕೊಂಡು ನಾನು ಬೆಟ್ರಪ್ಪ ಅನ್ಕೋತಾರೆ, ಅದು ವೀಕ್ ಪೀಪಲ್. ಸ್ಟ್ರಾಂಗ್ ಪೀಪಲ್ ಏನು ಮಾಡ್ತಾರೆ, ಬೇರೆಯವ್ರ ಪ್ರಾಬ್ಲಮ್ ಬಗ್ಗೆ ತಿಳ್ಕೊಂಡು ಟು ಬಿಕಮ್ ಬೆಟರ್, ತಾವು ಬೆಟರ್ ಆಗೋಕ್ಕೆ ಬೇರೆಯವ್ರ ಪ್ರಾಬ್ಲಮ್ನ ತಿಳ್ಕೊಳ್ತಾರೆ, ಅದ್ರ ಬಗ್ಗೆ ಮಾತಾಡಲ್ಲ. ವೀಕ್ ಪೀಪಲ್ ಇದ್ದರೆ ಏನು ಮಾಡ್ತಾರೆ, ಗಾಸಿಪ್ ಮಾಡ್ತಾರೆ, ಬೇರೆಯವ್ರ ಬಗ್ಗೆ ಮಾತಾಡ್ಕೋತಾರೆ. ಅವರು ಯಾವತ್ತೂ ಆ ವೀಕ್ ಪೀಪಲ್ ಫೇಕ್ ಕನೆಕ್ಷನ್, ಅವ್ರ ಕನೆಕ್ಷನ್ ನಿಮ್ಮ ಜೊತೆಗೆ ಫೇಕು, ಸುಳ್ಳು. ಆದರೆ ಸ್ಟ್ರಾಂಗ್ ಪೀಪಲ್ಲು ಎಕ್ಸ್ಪ್ರೆಸ್ ಮಾಡ್ತಾರೆ, ಅವರು ಏನಿದೆ ಅದನ್ನು ಧೈರ್ಯವಾಗಿ ಅದನ್ನು ಹೇಳ್ತಾರೆ, ಬೇರೆಯವ್ರಿಗೆ ಧೈರ್ಯ ಕೊಡ್ತಾರೆ, ವಲ್ನರಬಿಲಿಟಿ ಇರುತ್ತೆ, ರಿಯಲ್ ಕನೆಕ್ಷನ್ನ ಬಿಲ್ಡಪ್ ಮಾಡೋಕ್ಕೆ ನೋಡ್ತಾರೆ, ಅವರು ಸ್ಟ್ರಾಂಗ್ ಪೀಪಲ್. ವೀಕ್ ಪೀಪಲ್ಲು ಬೇರೆಯವ್ರನ್ನ ಹೊಟ್ಟೆ ಉರಿ ಪಡ್ತಾರೆ. ಇದನ್ನು ನೀವು ಕಂಪ್ಲೀಟ್ ನೋಡ್ಕೊಳ್ಳಿ. ಅವಾಗ ನೀವು ವೀಕಾ ನೀವು ಸ್ಟ್ರಾಂಗಾ ನಿಮಗೆ ಗೊತ್ತಾಗುತ್ತೆ. ಆದರೆ ಸ್ಟ್ರಾಂಗ್ ಪೀಪಲ್ಲು ಅವರು ಹೊಟ್ಟೆ ಉರಿ ಪಡಲ್ಲ, ಸ್ಟಡಿ ಮಾಡ್ತಾರೆ, ಪ್ರತಿಯೊಬ್ಬರನ್ನು ಸ್ಟಡಿ ಮಾಡ್ತಾರೆ, ಇವ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತ, ಅಯ್ಯೋ ಪಾಪ ಅಂತ ಬಿಡ್ತಾರೆ, ಕಂಪ್ಯಾಷನೇಟ್ ಆಗಿರ್ತಾರೆ. ಅಂದರೆ ವೀಕ್ ಆ್ಯಂಡ್ ಸ್ಟ್ರಾಂಗ್ ಇಬ್ಬರೂ ಒಂದೇ ಥರ ಕಾಣಿಸ್ತಾರೆ, ಇಬ್ಬರು ಒಂದು ವಿಚಾರನೇ ಅದರಲ್ಲೇ ನೋಡ್ತಾ ಇರ್ತಾರೆ, ಇಬ್ಬರು ದೃಷ್ಟಿಕೋನೂ ಒಂದೇ ಥರ ಅನಿಸುತ್ತೆ. ಆದರೆ ಇವರೇ ಬೇರೆ ಬ್ಯೂಟಿ ನೋಡ್ತಾರೆ ಲೈಫ್ದು, ಇವರೇ ಬೇರೆ ಬ್ಯೂಟಿ ನೋಡ್ತಾರೆ. ಅದಕ್ಕೆ ಅದು ಅವರವ್ರ ಸಂಸ್ಕಾರದ ಮೇಲೆ, ಅವರವರು ಲೆವೆಲ್ ಮೇಲೆ ಅವ್ರು ನೋಡ್ತಿರ್ತಾರೆ. ಅದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ. ನೋಡಿ ಇವ್ರು ಎಷ್ಟು ಚೆನ್ನಾಗಿ ನೋಡ್ತಾರೆ, ಇವ್ರು ನೋಡಲ್ಲ ಅಂತ ಕಂಪೇರ್ ಮಾಡೋಕ್ಕಾಗಲ್ಲ. ನಾವು ತಿಳ್ಕೋಬೇಕು ಇವ್ರು ವೀಕಾ ಸ್ಟ್ರಾಂಗಾ. ವೀಕ್ ಆಗಿದ್ದವ್ರು ಹೇಗೆ ನಡ್ಕೋತಾರೆ, ಸ್ಟ್ರಾಂಗ್ ಆಗಿದ್ದವ್ರು ಹೇಗೆ ನಡ್ಕೋತಾರೆ. ನಾನು ವೀಕಾ ನಾನು ಸ್ಟ್ರಾಂಗಾ, ನಾನು ಯಾವ ಥರ ನಡ್ಕೋತೀನಿ, ಇಷ್ಟು ನೋಡ್ಕೊಂಬಿಟ್ರೆ ಎಂಥ ಗುಂಪಿನಲ್ಲಾದರೂ ನೀವು ಹೀರೋ ಅಥವಾ ಹೀರೋಯಿನ್.